पेपर लीक उद्योग चल रहा है, पेपर लीक उद्योग। मेरा सवाल जरा लोडेड है। बच्चों को शिक्षा मिले, नौजवान को रोजगार का अवसर मिले। क्या 21वीं सदी के हिंदुस्तान इतना नहीं मांग सकता क्या? पेपर लीक माफिया से बचाने के लिए कांग्रेस को हटाना ही होगा। I am not agree with your analysis. ನಮ್ಮ ದೇಶದಲ್ಲಿ ಚುನಾವಣೆಗಳಲ್ಲಿ ಮಾತ್ರ ಅಕ್ರಮಗಳು ಅನ್ಯಾಯಗಳು ನಡೆಯೋದಲ್ಲ, ಈ ಮಕ್ಕಳಿಗೆ ನಡೆಸುವ ಪರೀಕ್ಷೆಗಳಲ್ಲೂ ಕೂಡ ಅಕ್ರಮಗಳು ನಡೀತವೆ. ಕೇಂದ್ರ ಸರ್ಕಾರದ ಅಸಮರ್ಥತೆಯನ್ನ ಕಣ್ಣಿಗೆ ರಾಚುವಂತೆ ನಮಗೆ ನೀಟ್ ಅಕ್ರಮ ತಂದು ನಿಲ್ಲಿಸಿದೆ. ಇದು ಇಡೀ ದೇಶವೇ ತಲೆ ತಗ್ಗಿಸಬೇಕಾದ ಸಂಗತಿ. ನಮ್ಮ ದೇಶದ ಶಿಕ್ಷಣದ ಗುಣಮಟ್ಟ ನೆಲಕ್ಕೆ ಕುಸಿತಾ ಇದೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಆದ್ರೆ ಅದಕ್ಕೊಂದು ನಿದರ್ಶನವಾಗಿ ಈಗ ನೀಟ್ ಅಕ್ರಮ ನಡೆದಿದೆ. ನಮಸ್ಕಾರ ಸ್ನೇಹಿತರೆ, ನಾನು ಚರಣ ಇವರ್ನಾಡ್, ಪೀಪಲ್ ಟಿವಿಗೆ ಸ್ವಾಗತ. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪೇಜ್ ಗಳನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ. ಭಾರತದ ಪದವಿ ಪೂರ್ವ ವೈದ್ಯಕೀಯ ಪರೀಕ್ಷೆ ಅಂದ್ರೆ ನೀಟ್, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್, ಇದರ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಸೊ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಏನಿದೆ, ಅದು ನಿನ್ನೆ ಮೇ 13ರಂದು ಮಂಗಳವಾರ ಇಡೀ ಪರೀಕ್ಷೆಯನ್ನ ರದ್ದುಗೊಳಿಸಿದೆ. ಸೊ ಇದು ತುಂಬಾ ದೊಡ್ಡ ದುರಂತ. ಮೇ 3ರಂದು ನಡೆದಿದ್ದಂತಹ ನೀಟ್ UG ಪರೀಕ್ಷೆ ಭಾರತದಲ್ಲಿನ ಪದವಿ ಪೂರ್ವ ವೈದ್ಯಕೀಯ ಕೋರ್ಸ್ಗಳಿಗೆ ಒಂದು ಪ್ರವೇಶವನ್ನ ಪಡೆಯೋದಕ್ಕೆ ಇರುವಂತಹ ಪ್ರವೇಶ ಪರೀಕ್ಷೆ. ಈ ಪರೀಕ್ಷೆಯನ್ನು ನಡೆಸುವಂತಹ ಸಂಸ್ಥೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಮತ್ತೆ ಪರೀಕ್ಷೆಯನ್ನ ಇನ್ನೊಂದ್ಸಾರಿ ನಾವು ನಡೆಸ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಮುಂದೆ ಯಾವಾಗ ಪರೀಕ್ಷೆ ನಡೀತದೆ ಅದರ ಡೇಟ್ ಯಾವತ್ತೂ ಪ್ರಕಟ ಆಗಿಲ್ಲ. ಈ ಪರೀಕ್ಷೆಗೂ ಮುನ್ನ ಒಂದು ಗೆಸ್ಟ್ ಪೇಪರ್ ಅನ್ನ ಅವರು ಹೊರ ಬಂದಿತ್ತು. ಅಂದ್ರೆ ಆ ಗೆಸ್ಟ್ ಪೇಪರ್ ಅಲ್ಲಿ ಏನೇನು ಪ್ರಶ್ನೆಗಳು ಬರ್ಬೋದು ಅನ್ನೋ ಒಂದು ಗೆಸ್ಟ್ ಪೇಪರ್, ಮೇ ಬಿ ಅದು ಓಲ್ಡ್ ಕ್ವೆಶ್ಚನ್ ಪೇಪರ್ ಕೂಡ ಆಗಿರ್ಬೋದು. ಸೊ ಆ ಪತ್ರಿಕೆಯಲ್ಲಿ ಇದ್ದಂತಹ ಪ್ರಶ್ನೆಗಳೇ ನಿಜವಾದ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣಿಸಿಕೊಂಡಿವೆ ಎನ್ನುವುದು ಆರೋಪಗಳು. ಸೊ ಇದರ ಕುರಿತು ರಾಜಸ್ಥಾನ ವಿಶೇಷ ಕಾರ್ಯಾಚರಣೆ ದಳ SOG ಏನಿದೆ, ಅದು ತನಿಖೆ ಆರಂಭಿಸಿದ್ದ ನಡುವೆ NTA ಈ ಪರೀಕ್ಷೆಯನ್ನ ರದ್ದು ಮಾಡಿದೆ. ಸೊ ಗೆಸ್ಟ್ ಪೇಪರ್ ನಲ್ಲಿ ಸುಮಾರು 410 ಪ್ರಶ್ನೆಗಳಿದ್ವು. ಅವುಗಳಲ್ಲಿ ಸುಮಾರು 120 ಪ್ರಶ್ನೆಗಳು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ, ಅಂದ್ರೆ ಅಸಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಿಸಿಕೊಂಡಿದ್ವು ಅಂತ ರಾಜಸ್ಥಾನ ಪೊಲೀಸ್ ವಿಶೇಷ ಕಾರ್ಯಾಚರಣೆ ದಳದ ಹೆಚ್ಚುವರಿ ಮಹಾನಿರ್ದೇಶಕ ವಿಶಾಲ್ ಬನ್ಸಲ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಸೊ ತನಿಖೆಯ ಭಾಗವಾಗಿ ರಾಜ್ಯದಲ್ಲಿ 45ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಮಂಗಳವಾರ ನಿನ್ನೆ ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯಾಗಿರುವ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಈ ಪ್ರಕರಣದಲ್ಲಿ ಆತ ಭಾಗಿಯಾಗಿದ್ದಾನೆ ಎನ್ನಲಾದ ಆ ವ್ಯಕ್ತಿಯ ಕುರಿತು ರಾಜಸ್ಥಾನ ಪೊಲೀಸರಿಂದ ಮನವಿ ಬಂದಿತ್ತು ಅಂತ ನಾಸಿಕ್ ನಗರದ ಉಪ ಪೊಲೀಸ್ ಆಯುಕ್ತ ಕಿರಣ್ ಕುಮಾರ್ ಚೌಹಾಣ್ ಹೇಳಿರೋದು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಸೊ ಅಪರಾಧ ವಿಭಾಗ ಈ ಆರೋಪಿಯನ್ನ ವಶಕ್ಕೆ ಪಡೆದಿದ್ದು, ರಾಜಸ್ಥಾನ ಪೊಲೀಸರು ಬಂದ ಮೇಲೆ ಅವರಿಗೆ ಇವನನ್ನ ಅವರ ಕೈಗೆ ಒಪ್ಪಿಸೋದಾಗಿ ಚೌಹಾಣ್ ಹೇಳಿದ್ದಾರೆ. ಆರೋಪಿ ಆ ಜಿಲ್ಲೆಯ ನಂದಗಾಂವ್ ಗ್ರಾಮದ ನಿವಾಸಿಯಾಗಿದ್ದು, ಆತ BAMS ಆಯುರ್ವೇದ ಓದ್ತಾ ಇದ್ದಂತಹ ವಿದ್ಯಾರ್ಥಿ. ಸೊ ಭಾನುವಾರ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಮೇ 3ರಂದು ನಡೆಸಿದ ಪರೀಕ್ಷೆಯನ್ನ ಸಂಪೂರ್ಣ ಭದ್ರತಾ ಪ್ರೋಟೋಕಾಲ್ಗಳನ್ನ ಅನುಸರಿಸಿ ನಡೆಸಲಾಗಿದೆ ಅಂತ ಹೇಳ್ಕೊಂಡಿತ್ತು. ಆದ್ರೆ ಮಂಗಳವಾರ ಪರೀಕ್ಷೆ ರದ್ದುಗೊಳಿಸುವುದಾಗಿ ಘೋಷಿಸಿದ ಸಂಸ್ಥೆ ಕಾನೂನು ಜಾರಿಗೆ ಸಂಬಂಧಿಸಿದ ಅಧಿಕಾರಿಗಳ ಪ್ರಾಥಮಿಕ ತನಿಖೆಯಲ್ಲಿ ಪರೀಕ್ಷಾ ಪ್ರಕ್ರಿಯೆಯು ವಿಶ್ವಾಸಾರ್ಹತೆಯನ್ನ ಹೀಗೆಯೇ ಮುಂದುವರಿಯಲು, ಪರೀಕ್ಷಾ ಪ್ರಕ್ರಿಯೆಯ ವಿಶ್ವಾಸಾರ್ಹತೆಯನ್ನ ಹೀಗೆಯೇ ಮುಂದುವರಿಯೋದಕ್ಕೆ, ಅಂದ್ರೆ ಈ ರೀತಿ ಕಾಂಪ್ರಮೈಸ್ ಆಗೋದಕ್ಕೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರೋದು ಬೆಳಕಿಗೆ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ಪರೀಕ್ಷೆನ ರದ್ದು ಮಾಡಿ ಇನ್ನೊಂದ್ಸರಿ ಪರೀಕ್ಷೆ ಮಾಡ್ತೇವೆ ಅನ್ನುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸೊ ಈ ಪ್ರಕರಣವನ್ನ CBIಗೆ ಒಪ್ಪಿಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸೊ ತನಿಖೆಗೆ ಅಗತ್ಯ ಇರುವ ಎಲ್ಲ ದಾಖಲೆಗಳನ್ನ, ಮಾಹಿತಿಯನ್ನ ಒದಗಿಸುವುದರ ಜೊತೆಗೆ CBIಗೆ ನಾವು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇವೆ ಅಂತ NTA ಹೇಳಿದೆ. ಸೊ ಈ ಮರುಪರೀಕ್ಷೆಗೆ ವಿದ್ಯಾರ್ಥಿಗಳು ಮತ್ತೆ ನೋಂದಣಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಮತ್ತೆ ಅವರು ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ ಅಂತ ಆ ಸಂಸ್ಥೆ ಸ್ಪಷ್ಟಪಡಿಸಿದೆ. ಸೊ ಈಗಿರುವ ಅರ್ಜಿ ವಿವರಗಳು ಮತ್ತೆ ಆಯ್ಕೆ ಮಾಡಿಕೊಂಡಿರುವ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ಬರಿಬಹುದು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನ ವಿಧಿಸಲಾಗುವುದಿಲ್ಲ, ಮತ್ತೆ ವಿದ್ಯಾರ್ಥಿಗಳು ಈಗಾಗಲೇ ಪಾವತಿಸಿರುವ ಶುಲ್ಕವನ್ನ ಹಿಂತಿರುಗಿಸಲಾಗುವುದು ಅಂತ ಸಂಸ್ಥೆ ಹೇಳಿದೆ. ಸೊ 2024ರ ನೀಟ್ UG ಪರೀಕ್ಷೆಯಲ್ಲಿಯೂ ಕೂಡ ಇಂಥದ್ದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ನಡೆದಿತ್ತು. ಇರ್ರೆಗ್ಯುಲರ್ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟ ಆರೋಪಗಳು ಕೂಡ ಆ ಟೈಮಲ್ಲಿ ಎದ್ದಿದ್ವು.
ಅಲ್ಲಿ ದುಡ್ಡಿನ ವಹಿವಾಟುಗಳು ಕೂಡ ನಡೆದಿದ್ವು. ಇದರ ಪರಿಣಾಮವಾಗಿ ದೇಶವ್ಯಾಪಿ ಪ್ರತಿಭಟನೆಗಳು ನಡೆದಿದ್ವು. ಈ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದಿತ್ತು. ಸೊ ಈಗ ನಡೆದಿರುವ ಈ ಪ್ರಕರಣ ಏನಿದೆ, ಇದು ಇಡೀ ದೇಶವೇ ತಲೆ ತಗ್ಗಿಸುವಂತದ್ದು. ಯಾಕಂದ್ರೆ ಒಂದು ಬಾರಿ ಆಲ್ರೆಡಿ ಇಂತಹದ್ದೇ ಒಂದು ಪ್ರಕರಣ ಆಗಿದೆ, ಈಗ ಮತ್ತೆ ಅಂತದ್ದೇ ಹಗರಣ ಆಗಿರೋದು ದೇಶವೇ ತಲೆ ತಗ್ಗಿಸುವಂತ ಪರಿಸ್ಥಿತಿ ಇದು. ನಮ್ಮ ದೇಶದ ಶಿಕ್ಷಣ ಸಂಸ್ಥೆಗೆ ಬಳಿದ ಕಪ್ಪು ಮಸಿ ಇದು. ಈ ರೀತಿ ಅಕ್ರಮವಾಗಿ ಓದಿ ಡಾಕ್ಟರ್ ಆದವರು ನಾಳೆ ನಮ್ಮ ಪ್ರಾಣವನ್ನ ತೆಗೆದ್ರೆ ಏನ್ ಗತಿ? ಸೊ ಈ ರೀತಿ ಪೆನ್ನು ಪೇಪರ್ಗಳಲ್ಲಿ ಪರೀಕ್ಷೆ ಬರೆಯುವ ಬದಲು ಅಮೆರಿಕದಲ್ಲಿರುವಂತೆ ಅಡಾಪ್ಟಿವ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ವ್ಯವಸ್ಥೆಯನ್ನು ತಂದಿದ್ರೆ ಇಂತಹ ಅಕ್ರಮಗಳು ನಡೀತಾ ಇರಲಿಲ್ಲ. ಇದೇ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ, ಅದು ಇದೇ NTA ಇಂಜಿನಿಯರಿಂಗ್ಗೆ ಎಂಟ್ರೆನ್ಸ್ ಟೆಸ್ಟ್ JEE ಏನಿದೆ ಆ ಪರೀಕ್ಷೆಯನ್ನು ಕೂಡ ನಡೆಸ್ತದೆ. ಆದ್ರೆ ಈವರೆಗೆ ಆ ಪರೀಕ್ಷೆಯಲ್ಲಿ ಅಕ್ರಮ ಆಗಿರೋದು ಇಲ್ಲಿಯವರೆಗೆ ವರದಿ ಆಗಿಲ್ಲ. ಬಹುಶಃ ಆಗಿದ್ರು ಕೂಡ ಅದು ಬೆಳಕಿಗೆ ಬಂದಿರ್ಲಿಕ್ಕಿಲ್ಲ. ಸೊ ಆದ್ರೆ ಆ ಪರೀಕ್ಷೆಯನ್ನ ಕಂಪ್ಯೂಟರ್ ಬೇಸ್ಡ್ ಆಗಿ ನಡೆಸಲಾಗುತ್ತೆ. ಸೊ 2024 ವಿವಾದದ ಬಳಿಕ NTA ಒಂದು ಪಾರದರ್ಶಕ ಮತ್ತೆ ಸುರಕ್ಷತಾ ವ್ಯವಸ್ಥೆಯನ್ನು ರೂಪಿಸಲು ವಿಫಲ ಆಗಿದೆ. 2024 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಗಂಭೀರವಾದ ಪ್ರಶ್ನೆಗಳಿದ್ದಿದ್ವು. ಪೇಪರ್ ಲೀಕ್ ಮಾಫಿಯಾ ಮತ್ತೆ ಈಗ ಸಕ್ರಿಯ ಆಗಿರೋದು ಕಂಡು ಬಂದಿದೆ. ಅವತ್ತೇ ಅವರು 2024 ಕೇಸ್ನಲ್ಲಿಯೇ ಅವರು ಕರೆಕ್ಟ್ ಆಗಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ರೆ ಈಗ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ಹಿಂದಿನ ಹಗರಣದಲ್ಲೇ ಗೆಸ್ಟ್ ಪೇಪರ್ ಮತ್ತೆ ಕೋಚಿಂಗ್ ಮಾಫಿಯಾ ನಡುವಿನ ಸಂಪರ್ಕವನ್ನ ಗಂಭೀರವಾಗಿ ಅವರು ತನಿಖೆ ನಡೆಸಬೇಕಾಗಿತ್ತು, ಆದ್ರೆ ಮಾಡ್ಲಿಲ್ಲ. ಈಗ ಮತ್ತೆ ಹಗರಣ ನಡೆದಿದೆ. ಸೊ 2024 ಈ ರೀತಿ ಪರಿಸ್ಥಿತಿ ಆಗಿತ್ತು. ಆಗ ಅಧಿಕಾರಿಗಳು ನೀಟ್ UG ಪರೀಕ್ಷೆ ಪತ್ರಿಕೆ ಸಾಗಿಸುವ ವಾಹನಗಳಲ್ಲಿ GPS ಮತ್ತೆ CCTV ಕ್ಯಾಮೆರಾವನ್ನ ಹಾಕೋದಾಗಿ ಭರವಸೆಯನ್ನು ಕೊಟ್ಟಿದ್ರು, ಆದ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಸೊ ಈಗ ಮತ್ತೆ ಆಗಿದೆ ಇಂತಹದೇ ಹಗರಣ. ಸೊ ಭಾರತೀಯ ಚುನಾವಣೆಗಳು ಹೇಗೆ ಅಕ್ರಮವಾಗಿ ನಡೀತಾವೋ ಈಗ ಅದೇ ರೀತಿ ಭಾರತದ ಮಕ್ಕಳಿಗೆ ನಡೆಯುವ ಪರೀಕ್ಷಾ ವ್ಯವಸ್ಥೆ ಕೂಡ ಅದರ ವಿಶ್ವಾಸಾರ್ಹತೆ ಕೂಡ ಕುಸಿತಾ ಇದೆ. ಸೊ ಶಿಕ್ಷಣ ತಜ್ಞರು, ವಿದ್ಯಾರ್ಥಿ ಸಂಘಟನೆಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಒಂದು ವರ್ಷ ಶ್ರಮ ಪಟ್ಟು ಸಿದ್ಧತೆ ನಡೆಸಿ ಎಕ್ಸಾಮ್ ಅನ್ನ ಬರ್ತಿರ್ತಾರೆ. ಆದ್ರೆ ಇಂತಹ ಅಕ್ರಮ ಆಗಿ ಮತ್ತೆ ಆ ಪರೀಕ್ಷೆ ರದ್ದಾದ್ರೆ ಅವರಿಗೆ ಭಾರಿ ಮಾನಸಿಕ ಮತ್ತೆ ಆರ್ಥಿಕ ಒತ್ತಡ ಬರ್ತದೆ. ಸೊ ನೀಟ್ ವಿರುದ್ಧ ತಮಿಳುನಾಡಿನಷ್ಟು ಸ್ಟ್ರಾಂಗ್ ಆಗಿ ವಿರೋಧ ವ್ಯಕ್ತಪಡಿಸಿದ್ದ ರಾಜ್ಯ ಭಾರತದಲ್ಲಿ ಇರ್ಲಿಕ್ಕಿಲ್ಲ. ಸೊ ಹಿಂದಿನಲ್ಲೇ ನೀಟ್ ನ ವಿರುದ್ಧ ಅವರು ಇದ್ರು, ಯಾರು ತಮಿಳುನಾಡಿನವರು. ನೀಟ್ ಅನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಅವರು ಒತ್ತಾಯಿಸ್ತಾ ಬಂದಿದ್ರು. ನೀಟ್ ಬದಲು 12ನೇ ತರಗತಿಯ ಮಾರ್ಕ್ಸ್ ಗಳ ಆಧಾರದ ಮೇಲೆ MBBS ಪ್ರವೇಶವನ್ನ ನಡೆಸಬೇಕು ಅಂತ ಅವರ ಬೇಡಿಕೆಯಾಗಿತ್ತು. ಈಗ ನಡೆದಿರುವ ಈ ನೀಟ್ ಅಕ್ರಮವನ್ನ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಇದೊಂದು ದೊಡ್ಡ ಅಕ್ರಮ ಅಂತ ಅವರು ಕರೆದಿದ್ದಾರೆ. ಈಗ ಮತ್ತೆ ಈ ಪ್ರಕರಣವನ್ನ CBIಗೆ ಕೊಟ್ಟಿದ್ದಾರೆ. 2024 ನೀಟ್ ಪರೀಕ್ಷಾ ಹಗರಣದ ತನಿಖೆ, ಇಂದಿನ ತನಿಖೆ ಏನಿತ್ತು 2024 ಕೇಸು, ಅದರ ತನಿಖೆಯ ಸ್ಥಿತಿಯನ್ನ ಇವತ್ತು ಕೂಡ ಈಗಲೂ ಕೂಡ CBI ಬಹಿರಂಗಪಡಿಸುವ ಧೈರ್ಯವನ್ನ ಮಾಡಲಿಲ್ಲ. ಹಿಂದಿನ ಹಗರಣದ ತನಿಖೆ ಎಲ್ಲಿವರೆಗೆ ಬಂದಿದೆ ಅಂತ ಅವರು ಇನ್ನೂ ಕೂಡ ಬಹಿರಂಗಪಡಿಸಲಿಲ್ಲ. ಒಂದು ಒಳ್ಳೆಯ ಆಡಳಿತವನ್ನ ಕೊಡ್ತೇವೆ ಅಂತ ಮೋದಿ ಸರ್ಕಾರ ಹೇಳ್ತದೆ, ಆದ್ರೆ ಈ ದೇಶದ ಮಕ್ಕಳ ಪರೀಕ್ಷೆ ನಡೆಸೋದಕ್ಕೆ ಕೂಡ ಆ ಸರ್ಕಾರ ಅಸಮರ್ಥವಾಗಿದೆ. ಮಾತ್ರವಲ್ಲ, ಜನಾದೇಶದ ಪರೀಕ್ಷೆ ಆಗಿರುವಂತಹ ಚುನಾವಣೆಗಳಲ್ಲೂ ಕೂಡ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಆ ಚುನಾವಣೆಗಳನ್ನು ನಡೆಸುವುದಕ್ಕೆ ಅದು ವಿಫಲ ಆಗಿದೆ. ಒಬ್ಬ ಅನ್ಪಡ್ ನಾಯಕನನ್ನ ನಮ್ಮ ದೇಶದಲ್ಲಿ ಈ ರೀತಿಯ ದೊಡ್ಡ ಹುದ್ದೆಗೆ ಕೂರಿಸಿದ್ರೆ ಇದೇ ಕತೆ ಆಗ್ತದೆ.